ಬಂದ ವಿಚಾರ? ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಸಂಬಂಧ ಪಡೆದಿರೋ ಸಮಸ್ಯೆಗೆ ರಕ್ತ ಸಂಬಂಧಗಳ ನಡುವೆ ಬಿರುಕು ಬಿಡ್ತಾ ಇದೆ. ಗುರುಗಳೇ, ಇಲ್ಲಿವರೆಗೂ ನಮಗೆ ಬರೀ ಊರ ಸಮಸ್ಯೆನೇ ಕಾಡ್ತಾ ಇತ್ತು. ಈಗ ಮನೇಲಿರೋ ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರ್ತಿದೆ. ಈ ಹಿಂದೆ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಎಲ್ಲ ಒಂದು ಹಂತಕ್ಕೆ ಸರಿ ಹೋಗ್ತಿದೆ ಅಂತ ಅನ್ಕೊಳ್ಳೋವಾಗ ನಮ್ಮಲ್ಲೇ ವೈಮನಸ್ಯ ಹುಟ್ಕೋತಾ ಇದೆ. ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ತಮಗೆ ತಿಳಿದೇ ಇರುವಂಥದ್ದು ಏನಿದೆ? ಇದಕ್ಕೇನಾದರೂ ಪರಿಹಾರ ಇದ್ದರೆ ದಯವಿಟ್ಟು ಸೂಚಿಸಿ. ಯಾವುದಾದ್ರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೇಕು ಅಂತಂದರೆ ಹೇಳಿ. ಮನೆ ನೆಮ್ಮದಿಯಾಗಿದ್ದರೆ ಊರ ಬಗ್ಗೆ ನಿರಾತಂಕವಾಗಿ ಯೋಚನೆ ಮಾಡ್ಬೋದು. ಒಳಗೂ ನೆಮ್ಮದಿ ಇಲ್ಲ, ಹೊರಗೂ ನೆಮ್ಮದಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಹರ್ಷಿಗಳೇ. ಗ್ರಹಣವು ಹಿಡಿಬೇಕಾದರೆ ಒಂದೇ ಏಟಿಗೆ ಆ ಸೂರ್ಯನನ್ನ ದುಷ್ಟಗ್ರಹಗಳು ಮರೆಮಾಚೋದಿಲ್ಲ. ಹಂತ ಹಂತವಾಗಿ ಆ ಸೂರ್ಯನ ಶಕ್ತಿಯನ್ನ ಕುಂದಿಸ್ತಾ ಹೋಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಕೂಡ ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ನಮಗೆ ಹಿಂಸೆ ಕೊಡ್ತಾ ಹೋಗುತ್ತೆ. ಯೋಚನೆ ಬೇಡ. ಇದು ಪ್ರತಿ ಮನೆಯಲ್ಲೂ ಇರುವಂತಹ ಸಮಸ್ಯೆ. ಅಷ್ಟಿಲ್ಲದೆ ಹೇಳ್ತಾರ ಋಷಿಮುನಿಗಳು, ಹೆಣ್ಣೆ ಹೆಣ್ಣಿಗೆ ಶತ್ರು ಅಂತ. ಕಾಲಕ್ರಮೇಣ ಎಲ್ಲವೂ ಸರಿ ಹೋಗುತ್ತೆ. ಜೈ ಭೋಲೆನಾಥ್. ಘೋರ ಘೋರ. ಯಾಕೆ, ಏನಾಯ್ತು ಮಹರ್ಷಿಗಳೇ? ಸುಡು ನರಕದಿಂದ ಭುಗಿಲೆತ್ತಿದೆ ಜ್ವಾಲೆ. ಅಧರ್ಮದ ಹಾದಿಯಲ್ಲಿ ರಕ್ಕಸನ ಮರಣಲೀಲೆ. ಅಮಂಗಲ ಉಂಟು ನಿತ್ಯ ಸುಮಂಗಲಿಗೆ. ಮಸಣವು ಕಾದಿದೆ ಮುತ್ತೈದೆಯ ಅಳಿವಿಗೆ. ಅಪಾಯ ಅಪಾಯ ಅಪಾಯ. ಮಹರ್ಷಿಗಳೇ, ಯಾಕೆ ಹೇಳ್ತಿದ್ದೀರಾ? ಯಾರಿಗಪಾಯ? ನೀನು ಎಚ್ಚರವಾಗಿರಬೇಕು. ಮನೆ ಮುತ್ತೈದೆಗೆ, ನಿತ್ಯ ಸುಮಂಗಲಿಗೆ ಬಹುದೊಡ್ಡ ಗಂಡಾಂತರವೇ ಕಾದಿದೆ. ನೀನು ಸ್ವಲ್ಪ ಎಚ್ಚರ ವಹಿಸಿದರೆ ಅಪಾಯದಿಂದ ಪಾರಾಗಬಹುದು. ಮಿಕ್ಕಿದ್ದು ದೈವ ಸಂಕಲ್ಪ. ನಿಮ್ಮ ಮನೆ ಕುಂಕುಮವನ್ನ ನೀನೇ ಕಾಯಬೇಕು. ಈಗ ಸಮಯ ಸರಿಗಿಲ್ಲ. ನೀವಿನ್ನ ಹೊರಡಿ ಹೊರಡಿ. ಓ